ಓಂ ನಮಃ ಶಿವಾಯ. ಸ್ವಾಮಿ ಕರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಈ ರಾಶಿಯವರು ತಮ್ಮ ಒಳ್ಳೆಯ ಗುಣದಿಂದಲೇ ಮೋಸ ಹೋಗೋದು ಹೆಚ್ಚು. ಯಾವ ರಾಶಿ ಅನ್ನೋದರ ಬಗ್ಗೆ ಹೇಳ್ತೇನೆ. ಬಾಕಿ ರಾಶಿಯವರ ಬಗ್ಗೆನೂ ಕೊನೆಯದಾಗಿ ಒಂದು ಚುರುಕಾಗಿ ಹೇಳ್ತೇನೆ ಯಾವ ಥರ ಅಂತ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ಸ್ಕಿಪ್ ಮಾಡೋದೇ ನೋಡಿ. ಅದಕ್ಕಿಂತ ಮುಂಚೆ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫುಲ್ಲಿ ಫ್ರೀ ಆಗಿರುತ್ತೆ. ಆದಷ್ಟು ವಿಡಿಯೋ ನೋಡೋದು ಮಾತ್ರ ಅಲ್ಲ, ಲೈಕ್ ಮಾಡೋದನ್ನು ಆದಷ್ಟು ಶೇರ್ ಮಾಡೋದನ್ನು ಮರಿಬೇಡಿ. ಯಾವುದಕ್ಕೂ ದುಡ್ಡು ಏನೂ ಹೋಗೋದಿಲ್ಲ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇದೆ, ಅದನ್ನು ಕ್ಲಿಕ್ ಮಾಡಿದಾಗ ಆಲ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಗ ಮಾತ್ರ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗೆ ಬೇಗ ಸಿಗುವಂಥದ್ದು. ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋನ ಹಾಕ್ತಾ ಇರ್ತೇನೆ. ಹಾಗೆಯೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ಬೋದು. ಸಮಸ್ಯೆಯನ್ನು ಕರೆಕ್ಟಾಗಿ ಬರೆದು ಕಳಿಸಿ, ರಾಶಿ ನಕ್ಷತ್ರ ತಿಳಿಸಿ, ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕಿ. ಖಂಡಿತವಾಗ್ಲೂ ಉತ್ತರಿಸ್ತೇನೆ. ಸಮಯದ ಅಭಾವದಿಂದ ಸ್ವಲ್ಪ ಉತ್ತರ ಕೂಡ ಲೇಟ್ ಆಗ್ಬೋದು, ಅದು ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೇನೆ. ಹಾಗೆಯೇ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೂ ಕೂಡ ಕೇಳಬಹುದು, ಪ್ರಶ್ನೆ ಹಾಕ್ಬೋದು. ಅದೇ ಸಮಸ್ಯೆಯನ್ನು ಬರೆದು ಕಳಿಸುವಾಗ ಸರಿಯಾಗಿ ಬರೆದು ಕಳುಹಿಸಿ, ಉತ್ತರ ಕೊಡೋಕ್ಕೆ ಈಸಿ ಆಗುತ್ತೆ ನನಗೆ. ಸೂಕ್ತ ಸುಲಭ ಪರಿಹಾರವನ್ನು ಸೂಚನೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರೋ ಶಿವದೇವರ ಕೊರಗಜ್ಜ ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ. 12 ರಾಶಿಯವರಿಗೆ ಕೂಡ ಮುಗ್ಧತೆ, ಪ್ರಾಮಾಣಿಕತೆ ಎಲ್ಲ ಇರುವಂಥದ್ದು. ಆದರೆ ಈ ಕೆಲವು ರಾಶಿಯವರಿಗೆ, ಆ ರಾಶಿಯವರಿಗೆ ಎಲ್ಲರೂ ಅಂತ ಹೇಳೋದಿಲ್ಲ, ಇಷ್ಟು ಪರ್ಸೆಂಟ್ ಜನರು ನಾನು ಏನು ಹೇಳ್ತೇನೆ ಹಾಗೇ ಇರ್ತಾರೆ. ಅವರು ಆ ಒಂದು ಅವರ ಒಳ್ಳೆತನ ಅವರನ್ನು ಬೇರೆಯವರು ಮೋಸ ಮಾಡೋಕ್ಕೆ ಈಸಿ ಆಗುತ್ತೆ. ಕೆಲವರ ಗುಣ ಸ್ವಭಾವ ಒಳ್ಳೆಯತನದಿಂದ ತುಂಬಿರುತ್ತೆ. ಆದರೆ ಇವರು ಇತರರನ್ನು ಒಳ್ಳೆಯವರಂತ ಭಾವಿಸ್ತಾರೆ, ಅವರ ಮೇಲೆ ನಂಬಿಕೆ ಇಡ್ತಾರೆ, ಆದರೆ ಕೊನೆಗೆ ಮೋಸ ಹೋಗ್ತಾರೆ. ಈ ರೀತಿ ತಮ್ಮ ಮುಗ್ಧತೆ ಸುಲಭವಾಗಿ ಮೋಸ ಹೋಗುವ ರಾಶಿಯವರು ಯಾರು? ಕೆಲವು ಜನರು ತಾವು ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲಾಗದಷ್ಟು ತುಂಬ ಮುಗ್ಧರು. ಅವರು ಪ್ರಾಮಾಣಿಕವಾಗಿ ಒಳ್ಳೆಯ ಕೆಟ್ಟ ಜನ ನಡುವೆ ವ್ಯತ್ಯಾಸವನ್ನು ಅಷ್ಟಾಗಿ ಸುಲಭವಾಗಿ ತಿಳಿದುಕೊಳ್ಳೋಕ್ಕೆ ಆಗೋದಿಲ್ಲ. ಈ ಜನರು ಬಾಲಿಶ, ಮುಗ್ಧ, ಶುದ್ಧ ಹೃದಯದವರು. ಅವರು ಜನರಲ್ಲಿ ಕೆಟ್ಟದನ್ನು ನೋಡೋದಿಲ್ಲ. ಯಾವಾಗಲೂ ಪ್ರತಿ ವ್ಯಕ್ತಿ ಪರಿಸ್ಥಿತಿ ಬಗ್ಗೆ ಸಕಾರಾತ್ಮಕ ರೀತಿಯಲ್ಲಿ ಯೋಚಿಸುವಂಥದ್ದು. ಅವರು ಎಷ್ಟು ಒಳ್ಳೆಯ ಮನಸ್ಸಿನವರಾಗಿದ್ದರೂ ಜನರು ಯಾವಾಗಲೂ ಅವರ ಲಾಭವನ್ನು ಪಡೆದುಕೊಳ್ಳುವಂಥದ್ದು ಮತ್ತು ಅವರನ್ನು ಸುಳ್ಳು ಮೋಸದಲ್ಲಿ ಸಿಲುಕಿಸುವಂಥದ್ದು. ಜ್ಯೋತಿಷದ ಪ್ರಕಾರ ಸುಲಭವಾಗಿ ಬಲೆಗೆ ಬೀಳುವ ರಾಶಿಚಕ್ರ ಯಾವುದು ಅಂದರೆ, ಈ ರಾಶಿಚಕ್ರದವರು ಕೂಡ ಎಲ್ಲರೂ ಮೋಸ ಹೋಗ್ತಾರೆ ಅಥವಾ ಎಲ್ಲರೂ ಇದು ಮಾಡ್ತಾರೆ ಅಂತಲ್ಲ. ಇಂತಿಷ್ಟು ಜನ ಅಂತ ಪಾಪ ಆ ರಾಶಿಯಲ್ಲಿ ಇರ್ತಾರೆ, ಖಂಡಿತವಾಗ್ಲೂ ಇರ್ತಾರೆ. ಅವರು ಪ್ರತಿಯೊಂದು ಇವರ ಒಂದು ಒಳ್ಳೆತನವನ್ನು ಬೇರೆಯವರು ಮಿಸ್ಯೂಸ್ ಮಾಡಿಕೊಂಡು ಅವರಿಗೆ ಮೋಸ ಹೋದ ನಂತರವೇ ಗೊತ್ತಾಗುತ್ತೆ ಯಾವ ಥರ ಅಂತ. ಹಾಗೆ ಬಾಕಿ ಉಳಿದ ರಾಶಿಯವರು ಹೇಗೆ ಅನ್ನೋದನ್ನು ನಾನು ಅದನ್ನು ಚುರುಕಾಗಿ ಮುಂದೆ ಹೇಳ್ತೇನೆ. ಮೊದಲನೇದಾಗಿ ಯಾವ ರಾಶಿಯವರು ಬೇಗನೆ ತಮ್ಮ ಒಳ್ಳೆತನದಿಂದ ಮೋಸ ಹೋಗುವಂಥದ್ದು, ಯಾರು ಅವರಿಗೆ ಯಾವ ರೀತಿಯಲ್ಲಿ ಮೋಸ ಮಾಡುವಂಥದ್ದು ಅನ್ನೋದನ್ನು ನೋಡಿಕೊಂಡು ಹೋಗೋಣ. ಇನ್ನು ಯಾವುದೇ ನಾನು ಈ ಥರ ರಿಲೇಟೆಡ್ ವೀಡಿಯೋ ಹಾಕಿದಾಗ ಈ ರಾಶಿಯವರು ಈ ಥರ ಅದು ಎಲ್ಲರೂ ಅಂತ ಹೇಳಿದ್ರೆ ಇಂತಿಷ್ಟು ಜನ ಅಂತ ಹಾಗೇ ಇರ್ತಾರೆ. ಮೇಷರಾಶಿಯವರು ಮಗುವಿನಂತೆ ಮುಗ್ಧರಾಗಿರ್ತಾರೆ. ಕೆಲವೊಂದು ವಿಷಯದಲ್ಲಿ ಅವರು ಎಲ್ಲರ ಬಗ್ಗೆ ಪಾಸಿಟಿವ್ ಆಗಿ ಸಕಾರಾತ್ಮಕವಾಗಿ ಯೋಚಿಸುವ ಕಾರಣ ಯಾರಾದರೂ ಅವರನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ ಅನ್ನೋದು ಕೂಡ ಅವರಿಗೆ ತಿಳಿಯುವುದಿಲ್ಲ. ಆ ಜನರಲ್ಲಿ ಒಳ್ಳೆಯದನ್ನು ಹುಡುಕುವುದರಲ್ಲಿ ಅವರು ತುಂಬ ನಿರತರಾಗಿರುವುದರಿಂದ ಅವರ ವಿರುದ್ಧ ಸಂಚು ರೂಪಿಸುವಂಥ ಯೋಜನೆಗಳ ಬಗ್ಗೆ ಅವರಿಗೆ ತಿಳಿಯುವುದೇ ಇಲ್ಲ. ಯಾವಾಗ ತಿಳಿಯುತ್ತೆ, ಎಲ್ಲ ಆದಮೇಲೆ, ಮೋಸ ಹೋದ್ಮೇಲೆ ಅವರಿಗೆ ತಿಳಿಯುತ್ತೆ. ಅವರ ಎಲ್ಲರಲ್ಲಿ ಒಳ್ಳೆಯ ಗುಣ, ತಾನು ಹಾಗೆ ಯೋಚನೆ ಮಾಡ್ತಾರೆ. ಅವರು ಪಾಸಿಟಿವ್ ಆಗಿರ್ತಾರೆ ಕೆಲವೊಂದು ವಿಷಯದಲ್ಲಿ. ಬೇರೆಯವರು ಹಾಗೆ ಇರ್ತಾರೆ ಅಂತ ಅವರು ಆ ಒಳ್ಳೆತನನ ಅದರಲ್ಲೇ ಅದನ್ನು ಒಳ್ಳೆತನವನ್ನು ಮಾತ್ರ ಗುರುತಿಸ್ತಾ ಇರ್ತಾರೆ. ಬಟ್ ಅವರ ಈ ಒಳ್ಳೆತನ ಎಲ್ಲಿ ಮಿಸ್ಯೂಸ್ ಆಗ್ತಾ ಇದೆ ಅಂತ ಅವರಿಗೆ ಗೊತ್ತಿರೋದಿಲ್ಲ. ಗೊತ್ತಾಗೋದು ಯಾವಾಗ ಅಂದರೆ ಎಲ್ಲ ಆದಮೇಲೆ ಗೊತ್ತಾಗೋದು. ನೆಕ್ಸ್ಟ್ ಕಟಕ ರಾಶಿಯವರು ತುಂಬ ಮೃದು ಹೃದಯದ ಸೂಕ್ಷ್ಮ ಜನರು. ಅವರು ನೋವಿದವನ್ನು ಸಹಿಸುವುದಿಲ್ಲ. ಆದರೂ ಜನರು ಹೆಚ್ಚಾಗಿ ಅವರನ್ನು ನಿರಾಸೆಗೊಳಿಸುವಂಥದ್ದು. ಏಕೆಂದರೆ ಅವರು ತುಂಬ ಆ ಒಂದು ವಿಷಯದಲ್ಲಿ, ಕೆಲವೊಂದು ವಿಷಯದಲ್ಲಿ ತುಂಬ ವೀಕ್ ಮೈಂಡೆಡ್ ಅಂದರೆ ದುರ್ಬಲರಾಗಿರ್ಬೋದು. ಅವರು ಅತ್ಯಂತ ಶುದ್ಧ ಉದ್ದೇಶಗಳನ್ನು ಹೊಂದಿದ್ದಾರೆ ಮತ್ತು ಇವರು ಇತರರ ನೋಯಿಸುವುದನ್ನು ಊಹಿಸಲು ಸಾಧ್ಯವಿಲ್ಲ. ಆದರೆ ಇವರ ಒಳ್ಳೆತನದಿಂದ ಇವರನ್ನು ಬೇರೆಯವರು ನೋಯಿಸ್ತಾರೆ, ಬೇರೆಯವರು ಇವರನ್ನು ಮೋಸ ಮಾಡುವಂಥದ್ದು ಅಂತಲೇ ಹೇಳಬಹುದು. ಅಂದರೆ ನಾನು ಪದೇ ಹೇಳ್ತಾ ಇದ್ದೇನೆ, ಎಲ್ರಿಗೂ ಅನ್ವಯಿಸುತ್ತೆ ಅಂತ ಅಲ್ಲ. ಕೆಲವೊಂದು ಜನರಿಗೆ ಈ ಒಂದು ರಾಶಿಯ ಕೆಲವೊಂದು ಜನರಿಗೆ ಅನ್ವಯಿಸುತ್ತೆ ಖಂಡಿತವಾಗಲೂ. ಸಿಂಹರಾಶಿಯವರು ಕೂಡ ಎಷ್ಟು ನೋಯಿಸಿದ್ದರೂ ಬೇರೆಯವರು ಅವರನ್ನು ಎಷ್ಟು ನೋಯಿಸಿದರೂ ಕೂಡ ಅವರು ನೋಯಿಸಿದವರನ್ನು ನೋಯಿಸಬೇಕು ಅನ್ನುವ ಯೋಚನೆಯೂ ಕೂಡ ಮಾಡೋದಿಲ್ಲ. ಹಾಗೆ ಸಿಂಹರಾಶಿಯವರು ತುಂಬ ಶುದ್ಧ ಹೃದಯದ ಜನರು. ಇವರು ಉತ್ತಮ ಉದ್ದೇಶಗಳನ್ನು ಹೊಂದಿರುವಂಥರು. ಇತರರೂ ತಮ್ಮಂತೆ ಒಳ್ಳೆಯವರು ಅಂತ ನಂಬ್ತಾರೆ. ಅವರು ಸುಲಭವಾಗಿ ಬಲೆಗೆ ಬೀಳುವಂಥದ್ದು. ಏಕೆಂದರೆ ಜನರು ಅವರನ್ನು ಸುಲಭವಾಗಿ ಇವರು ಬೇರೆಯವರನ್ನು ಸುಲಭವಾಗಿ ನಂಬ್ತಾರೆ. ಮತ್ತು ಆ ಜನರು ಏನು ಮಾಡ್ತಾರೆ, ಇವರನ್ನು ಸುಲಭವಾಗಿ ಏನು ಮಾಡ್ತಾರೆ, ಮೋಸ ಮಾಡಲಿಕ್ಕೆ ಶುರು ಮಾಡ್ತಾರೆ, ಮೋಸ ಮಾಡ್ತಾರೆ. ಎಲ್ಲ ಆದಮೇಲೆ ಮಾತ್ರ ಇವರಿಗೆ ತಿಳಿದ ನಂತರ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಜನರು ಕೂಡ. ಆಗ ನಾವೇನು ಮಾಡಬೇಕು, ಆದಷ್ಟು ತುಂಬ ಒಳ್ಳೆಯವರು ಆಗಬಾರ್ದು, ಹಾಗಂತ ಕೆಟ್ಟವರು ಆಗಬಾರ್ದು. ಹಾಗೆಯೇ ಮಕರ ರಾಶಿಯವರು ಕೂಡ ಜನರನ್ನು ಬೇಗ ನಂಬುವಂಥದ್ದು. ಏಕೆಂದರೆ ಅವರಂತೆ ಪ್ರತಿಯೊಬ್ಬರು ಕೂಡ ಅಂದರೆ ಅವರು ಯಾವ ಥರ ಇದ್ದಾರೆ ಹಾಗೆ ಬೇರೆಯವರು ಕೂಡ ಉನ್ನತ ನೈತಿಕತೆ ಮೌಲ್ಯಗಳನ್ನು ಹೊಂದಿದ್ದಾರೆ ಅಂತ ಅವರ ಅನಿಸಿಕೆ ಆಗಿರುತ್ತೆ. ಅವರು ಪ್ರಾಮಾಣಿಕರಾಗಿರ್ತಾರೆ ಯಾರು ಮಕರ ರಾಶಿಯವರು, ಮತ್ತು ಪಾರದರ್ಶಕ ತಮ್ಮ ಅತ್ಯುತ್ತಮ ಗುಣದ ಕಡೆ ಗಮನ ಹರಿಸುವಂಥದ್ದು ಯಾವಾಗಲೂ, ಮತ್ತು ಜನರು ಅದರ ಲಾಭವನ್ನು ಪಡೆದುಕೊಳ್ಳುವಂಥದ್ದು. ಆಯಿತಾ. ಅವರು ಒಳ್ಳೆಯವರಾಗಿರ್ತಾರೆ, ಒಳ್ಳೆಯ ಒಂದು ಉದ್ದೇಶಗಳನ್ನು ಇಟ್ಟುಕೊಂಡಿರ್ತಾರೆ. ಹಾಗೆ ಬೇರೆಯವರು ಕೂಡ ಹಾಗೆ ಇರ್ತಾರೆ ಅಂತ ಇವರು
ಹಾಗೆ ನಂಬ್ತಾರೆ. ಲಾಸ್ಟ್ಗೆ ಇವರಿಗೆ ಮೋಸ ಮಾಡುವಂಥವರೇ ಇರೋದು. ಮತ್ತು ಮೋಸ ಹೋದಾಗ ಆಮೇಲೆ ಎಲ್ಲ ಆದಮೇಲೆ ಗೊತ್ತಾಗೋದು. ಹಾಗೆ ನೆಕ್ಸ್ಟ್ ಕುಂಭರಾಶಿಯವರು ಕೂಡ ಯಾವಾಗಲೂ ತಮ್ಮದೇ ಆದ ಸೃಜನಶೀಲತೆ, ಫ್ಯಾಂಟಸಿ ಕಲ್ಪನೆ ಜಗತ್ತಿನಲ್ಲಿ ಕಳೆದು ಹೋಗುವಂಥವರು. ಜನರ ಬಗ್ಗೆ ಉತ್ತಮ ಅಭಿಪ್ರಾಯವನ್ನು ಯಾವಾಗಲೂ ಹೊಂದಿರ್ತಾರೆ. ಜನರು ಅವರನ್ನು ಮೋಸಗೊಳಿಸಲು ಪ್ರಯತ್ನಿಸ್ತಾರೆ, ಏಕೆಂದರೆ ಅವರು ಇತರರ ನಿಜವಾದ ಉದ್ದೇಶಗಳನ್ನು ಅರಿತುಕೊಳ್ಳುವುದರಲ್ಲಿ ತುಂಬ ಮುಗ್ಧರಾಗಿರ್ತಾರೆ. ಇವರು ಎಲ್ಲರನ್ನೂ ನಾವು ಒಳ್ಳೆಯವರು ಅವರು ಒಳ್ಳೆಯವರು ಅಂತ ಆ ಒಳ್ಳೆತನವನ್ನು ಬೇರೆಯವರು ದುರುಪಯೋಗ ಪಡಿಸ್ಕೊಂಡು ಮೋಸ ಮಾಡುವುದರಿಂದ ಆಮೇಲೆ ಇವರಿಗೆ ಗೊತ್ತಾಗುತ್ತೆ ಯಾವ ಥರ ಮೋಸ ಹೋಗಿದ್ದೇವೆ ಅಂತ. ಈ ಥರ ಎಲ್ಲ ಇರ್ತಾರೆ. ಹಾಗೆಯೇ ಬಾಕಿ ರಾಶಿಯವರು ಹೇಗೆ ಅಂದರೆ ವೃಷಭ, ಮಿಥುನ, ಕನ್ಯಾ, ತುಲಾ, ವೃಶ್ಚಿಕ, ಧನು, ಮೀನ ಜನರ ಬಗ್ಗೆ ಬಹಳ ಜಾಗರೂಕರು. ಯಾರನ್ನು ತ್ವರಿತವಾಗಿ ನಂಬುವುದಿಲ್ಲ. ಜನರ ಸಂಪರ್ಕ ಸಾಧಿಸಬೇಕು. ಬಹಳ